ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮರ ಬಂದರೆ ಬುಟಾಣಿ ಮಿಡಿಗೆ ಆಧುನಿಕ ಸುಸ್ವಾಗತ. ಸ್ನೇಹಿತರೆ, ಇದನ್ನು ಎಲ್ಲ ತೋಟಗಳಲ್ಲಿ, ಹೊಲಗಳಲ್ಲಿ, ಅಡಿಕೆ ಗಿಡದಲ್ಲಿ ಮತ್ತು ಕಸ ಅಂತ ಕಳೆ ಅಂತ ತೆಗಿತೀವಿ, ನಿಜ. ಆದರೆ ಇದು ಬಹಳ ಅಮೂಲ್ಯವಾದ ಒಂದು ರತ್ನವಾದ ಸೊಪ್ಪು. ಈ ಗಿಡನ ನಾವು ತುಂಬ ಅಮೂಲ್ಯವಾದ ಒಂದು ನೈಸರ್ಗಿಕವಾದ ಔಷಧಿ ಗಿಡ ಅಂತಲೇ ಹೇಳ್ಬೋದು. ಅದಕ್ಕೆ ಯಾವುದೇ ಥರ ಗೊಬ್ಬರ ಬೇಕಿಲ್ಲ, ಲಾಭ ಬೇಕಿಲ್ಲ, ಔಷಧಿ ಬೇಕಿಲ್ಲ, ತಾನಾಗಿ ಬೆಳ್ಕೊಂಡಿರುವ ಒಂದು ಆಯುರ್ವೇದಿಕ ಗಿಡಮೂಲಿಕೆ ಔಷಧಿ. ಇದನ್ನು ಹೆಚ್ಚಾಗಿ ನಾವು ಇದನ್ನು ಮೈ ಮೇಲೆಲ್ಲ ಹಂಚ್ಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಂದವ್ರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಅದುವೇ ನೋಡಿ ಕಾಡು ಹುಚ್ಚೆಳ್ಳು ಅಂತಾರೆ. ಇದು ಕಾಡು ಹುಚ್ಚೆಳ್ಳು ನಾವು ಹುಚ್ಚೆಳ್ಳು ಗಿಡವನ್ನು ಫಸ್ಟ್ ಹಾಕ್ತಿದ್ರಿ. ಮೊದಲು ಹುಚ್ಚೆಳ್ಳು ಹಾಕ್ಬಿಟ್ಟು ಹುಚ್ಚೆಳ್ಳು ಚಟ್ನಿ ಮಾಡೋರು. ಇದು ಅಷ್ಟೇ ಒಂದು ಹುಚ್ಚೆಳ್ಳು ಜಾತಿಗೆ ಸೇರಿರುವುದು ಭಾಳ ಅಮೂಲ್ಯವಾದ ಗಿಡ ಸ್ನೇಹಿತರೆ. ಈ ಸೊಪ್ಪನ್ನು ನೋಡ್ತಾ ಇದ್ದೀರಲ್ಲ, ಸೊಪ್ಪು ತೋರಿಸ್ತಾ ಇದ್ದೀನಿ ನೋಡಿ. ಈ ಸೊಪ್ಪನ್ನು ನಾವು ಕಿತ್ಕೊಂಬಿಟ್ಟು ನಮಗೇನಾದರೂ ಕೈಕಾಲು ಮೂಳೆ ಮತ್ತು ನೋವು ಎಲ್ಲಾದರೂ ಇದೆ, ಪೇಯ್ನು ಅಂದರೆ ತುಂಬ ನೋವು ಹೋಗ್ತಾ ಇದೆ ಅಂದಾಗ ಆ ಸೊಪ್ಪಕ್ಕೆ ಜೀರಿಗೆ, ಕರಿಮೆಣಸು ಮತ್ತು ಇದ್ರದ್ದು ಸೊಪ್ಪು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಇಷ್ಟೂ ಅರ್ದುಬಿಟ್ಟು ಕಲ್ಲಲ್ಲಿ ಜಜ್ಜಿಬಿಟ್ಟು ನಮಗೆ ಇಲ್ಲಿ ನೋವ್ತಾ ಇರ್ತದೆ, ಕಾಲು ನೋವು, ಮಂಡಿ ನೋವು, ಮೈಕೈ ನೋವು, ಮೂಳೆ ನೋವು ಅಂತೀವಲ್ಲ, ಆ ನೋವು ಜಾಗಕ್ಕೆ ಪಟ್ಟಿ ಹಾಕಿ ಕಟ್ಟಿಬಿಟ್ರೆ ನೋವು 3 ದಿನಕ್ಕೆ ವಾಸಿ ಆಗುತ್ತೆ ನೋಡಿ. ಈ ಥರ ಬಟ್ಟೆಗೆಲ್ಲ ಅಂಟ್ಕೊಳ್ಳುತ್ತೆ ಇದು, ಈ ಜಾತಿ ಗಿಡ. ಇದು ನೀವೆಲ್ಲ ಕಡೆ ನೋಡಿರ್ತೀರ, ಎಲ್ಲ ಕಡೆ ಸಿಗುತ್ತೆ ಈ ಗಿಡ, ಎಲ್ಲ ಹೊಲಗಳು ಬದುಗಳಲ್ಲಿ ಇರುತ್ತೆ, ತುಂಬ ಒಳ್ಳೆಯದು. ಮತ್ತು ಈ ಸಾಂಬಾರಿಗೂ ಕೂಡ ಹಾಕ್ಕೊಬೋದು. ಈ ಸೊಪ್ಪು ಪುಡಿ ಕಿತ್ಕೊಂಡು ಇದು ಸಾಂಬಾರಿಗೂ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದೇ ಥರ ಮೈಕೈ ನೋವು ಕೂಡ ವಾಸಿಯಾಗುತ್ತೆ. ಈ ಸಾಂಬಾರು ಮಾಡ್ಕೊಂಡು ತಿನ್ಕೊಬೋದು, ಅಂದರೆ ಬೆರಕೆ ಸೊಪ್ಪು ಜೊತೆಗೆ ಹಾಕ್ಕೊಬೋದು. ತುಂಬ ಅಮೂಲ್ಯವಾದ ರತ್ನದ ಗಿಡ ಸೊಪ್ಪು, ಅದೇ ಕಾಡು ಹುಚ್ಚೆಳ್ಳು ಅಂತಾರೆ ಇದನ್ನು. ಕಾಡು ಹುಚ್ಚೆಳ್ಳು ಗಿಡ ನೋಡಿ, ಇದೇ ಥರ ಹೂವು ಇರುತ್ತೆ. ಹುಚ್ಚೆಳ್ಳು ಗಿಡದ ಥರನೇ ಹೂವನ್ನೇ ಇರುತ್ತೆ. ಇದ್ರ ಉಪಯೋಗ ಮಾಡಿಕೊಳ್ಳಿ. ತುಂಬ ಐರನ್ ಕಂಟೆಂಟ್ ಇರುವ ಸೊಪ್ಪಿನ ಗಿಡ ಇದು. ಎಲ್ಲ ಕಡೆ ನೈಸರ್ಗಿಕವಾಗಿ ಸಿಗುತ್ತೆ, ಫ್ರೀಯಾಗಿ ಸಿಗುವ ಒಂದು ಅಮೂಲ್ಯವಾದ ಗಿಡ. ಇದನ್ನು ಕಳೆಯಿಂದ ತೆಗಿತಾರೆ, ತುಂಬ ಒಳ್ಳೆಯದು. ಮುಂದೆ ಸಿಗುತ್ತೆ ಹೆಂಗೋ ಗೊತ್ತಿಲ್ಲ, ಮುಂದಿನ ಕಾಲದಲ್ಲಿ, ಮುಂದಿನ ದಿನಗಳಲ್ಲಿ ಇದು ಕಮ್ಮಿ ಆದರೂ ಆಗ್ಬೋದು. ಇನ್ನೂ ಅನೇಕ ಥರದ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಒಳ್ಳೆ ವೀಡಿಯೋ ಮಾಡಿ ನಿಮ್ಮ ಸೊಪ್ಪಿನ ಮತ್ತು ಆಯುರ್ವೇದ ಔಷಧಿ ಗಿಡಗಳು ಮೂಲ ಔಷಧಿಗಳನ್ನು ಮುಂದೆ ತರ್ತೀನಿ. ನೋಡಿ ಮಾಡ್ಕೊಳ್ಳಿ, ಒಳ್ಳೆಯ ಉಪಯೋಗ, ಮನೆ ಮದ್ದು. ಥ್ಯಾಂಕ್ ಯು. ಮತ್ತೆ ಒಂದು ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.